ಇನ್ನು ಕೊಡಗು ಜಿಲ್ಲೆಗೆ ಮಳೆ ಅವಾಂತರದ ಮಧ್ಯೆಯೂ ಕೂಡ ಪ್ರವಾಸಿಗರ ಪ್ರವಾಹ ಆಗ್ತಿದೆ. ತಿಂಗಳಾಂತ್ಯದಲ್ಲಿ ಜಿಲ್ಲೆಗೆ ಮುಗಿಬಿದ್ದಂಥ ಪ್ರವಾಸಿಗರು ಯಾವುದೇ ಭೀತಿ ಇಲ್ಲದೆ ಜಿಲ್ಲೆಯತ್ತ ಆಗಮಿಸ್ತಾ ಇದ್ದಾರೆ. ಪ್ರವಾಸಿಗರಿಗೆ ದೊಡ್ಡ ಸಂಖ್ಯೆಯಲ್ಲಿ ಜಿಲ್ಲೆಯ ಎಲ್ಲ ಪ್ರವಾಸಿ ಕೇಂದ್ರಗಳು ಕೂಡ ಬಹುತೇಕ ಫಿಲ್ ಆಗ್ತಾ ಇದೆ. ಮೈದುಂಬಿ ಹರಿತಿರುವಂಥ ಜಲಪಾತಗಳ ವೀಕ್ಷಣೆಗೆ ಮುಗಿಬೀಳ್ತಿರುವಂಥ ಪ್ರವಾಸಿಗರು, ಕೊಡಗಿನಲ್ಲಿ ಮಳೆ ಪ್ರಮಾಣ ಇಳಿಕೆ ಆಗಿರೋದ್ರಿಂದ ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ. ಅದರಲ್ಲೂ ಇದು ಈ ಬೇಸಿಗೆ ರಜೆ ಏನಿದೆ ಅದರ ಕೊನೆಯ ವೀಕೆಂಡ್ ಇದು. ಕೆಲವೊಂದಷ್ಟು ಮಕ್ಕಳಿಗೆ ಈಗಾಗಲೇ ಶಾಲೆ ಶುರುವಾಗಿದೆ, ಕೆಲವರಿಗೆ ಸೋಮವಾರದಿಂದ ಶಾಲೆ ಶುರುವಾಗ್ತಾ ಇದೆ. ಸೊ ಹಾಗಾಗಿ ಕಾಲೇಜಿನ ವಿದ್ಯಾರ್ಥಿಗಳು ಇರ್ಬೋದು, ಸಾಕಷ್ಟು ಉದ್ಯೋಗಿಗಳು ಎಲ್ಲರೂ ಕೂಡ ಬಂದು ಈ ITBT ಅವರು ವೀಕೆಂಡ್ನಲ್ಲಿ ಎಲ್ಲ ಕೂಡ ಬರ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಾದ ಅಬ್ಬಿ ಫಾಲ್ಸ್, ರಾಜಾಸೀಟ್, ಮಾಂದಲಪಟ್ಟಿ, ಮಲ್ಲಳ್ಳಿ ಫಾಲ್ಸ್ ಅಥವಾ ಬೇರೆ ಯಾವುದೇ ಪ್ರವಾಸಿ ತಾಣಗಳಾಗಿರ್ಬೋದು, ಎಲ್ಲ ಪ್ರವಾಸಿ ತಾಣಗಳು ತುಂಬಿ ತುಳುಕ್ತಾ ಇರೋದನ್ನು ನೋಡ್ಬೋದು. ಇಲ್ಲಿ ಒಂದು ಗಮನಿಸಬೇಕು ಏನಂತಂದರೆ, ಈ ರೈನ್ ಟೂರಿಸಂ ಅಥವಾ ಮಳೆಗಾಲದ ಪ್ರವಾಸೋದ್ಯಮ ಅಂತಲೇ ಇಷ್ಟಪಟ್ಟು ಬರುವಂತಹ ಒಂದಷ್ಟು ಮಂದಿ ಇದ್ದಾರೆ. ಅವರು ಜೂನ್, ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಭಾರಿ ಮಳೆ ಇದ್ದಾಗಲೇ ಬರ್ತಾರೆ. ಆದರೆ ಮಳೆದು ಸಾಹಸ ಬೇಡಪ್ಪ, ನಾವು ಮಳೆಗಾಲಕ್ಕೆ ಮೊದಲೇ ನಾವು ಪ್ರವಾಸ ಹೋಗಿ ಬಂದುಬಿಡೋಣ ಅಂತ ಬರುವವರು ಮೇ ಅಂತ್ಯದ ಒಳಗೆ ಬಂದು ಹೋಗ್ತಾರೆ. ಆದರೆ ಇವಾಗ ನೋಡಿ, ಈ ಮೇ ಅಂತ್ಯದಲ್ಲಿ ಕಳೆದ ಒಂದು ವಾರದಿಂದ ಏನು ಪ್ರವಾಸಿಗರು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಮಳೆಗಾಲದ ಪ್ರವಾಸೋದ್ಯಮದ ಒಂದು ಅನುಭವ ಆಗ್ತಾ ಇದೆ. ಅಂದರೆ ಅವರಿಗೆ ಆಕಸ್ಮಿಕವಾಗಿ ಇಂತಹ ಜಲಪಾತಗಳು ಮೈದುಂಬಿ ಹರಿಯುವಂತಹ ಒಂದು ಸನ್ನಿವೇಶವನ್ನು ಕಣ್ತುಂಬಿಸಿಕೊಳ್ಳುವ ಒಂದು ಅವಕಾಶ ಕೂಡ ಅವರಿಗೆ ಸಿಕ್ಕಿದೆ. ತಮ್ಮ ಕುಟುಂಬಸ್ಥರ ಜೊತೆ, ಗೆಳೆಯರ ಜೊತೆ, ಸಹೋದ್ಯೋಗಿಗಳ ಜೊತೆ ಎಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಒಂದು ಕಡೆ ಜೋರು ಮಳೆ ಬರ್ತಾ ಇರುತ್ತೆ, ಇನ್ನೊಂದು ಕಡೆ ಸಡನ್ ಬಿಸಿಲು ಬರುತ್ತೆ, ಮಂಜು ಮುಸುಕಿದ ವಾತಾವರಣ ಇರುತ್ತೆ. ಅದರ ಜೊತೆ ಮೇ ಅಂತ್ಯದಲ್ಲಿ ಈ ಮಲ್ಲಳ್ಳಿ ಫಾಲ್ಸ್ ಆಗಿರ್ಬೋದು, ಅಬ್ಬಿ ಫಾಲ್ಸ್ ಆಗಿರ್ಬೋದು, ಅಥವಾ ನಮ್ಮ ಹಾರಂಗಿ ಜಲಾಶಯ ಇರ್ಬೋದು, ಬೇರೆ ಬೇರೆ ಪ್ರವಾಸಿ ತಾಣಗಳಲ್ಲಿ ಈ ರೀತಿಯ ಒಂದು ಸಮೃದ್ಧವಾದ ಒಂದು ಸನ್ನಿವೇಶವನ್ನು ನೋಡಲಿಕ್ಕೆ ಕೂಡ ಜನರಿಗೆ ಒಂದು ಅವಕಾಶ ಸಿಗ್ತಾ ಇದೆ. ಇನ್ನು ಈ ಅಬ್ಬಿ ಫಾಲ್ಸ್ನಲ್ಲಿ ನೋಡೋದಾದರೆ ಬೆಳಗಿನಿಂದ ಸುಮಾರು 5,000ಕ್ಕೂ ಅಧಿಕ ಮಂದಿ ಈಗಾಗಲೇ ಬಂದು ಇಲ್ಲಿ ಹೋಗಿದ್ದಾರೆ. ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಇಷ್ಟೊಂದು ಪ್ರವಾಸಿಗರ ಸಂಖ್ಯೆ ಇರಲ್ಲ. ಆದರೆ ಇವಾಗ ಈ ಮಳೆಗಾಲ ಇದ್ದರೂ ಕೂಡ ಬೇರೆ ಬೇರೆ ಅವಾಂತರಗಳು ನಡೀತಾ ಇದ್ರು ಕೂಡ ಪ್ರವಾಸಿಗರು ಬಹಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರೋದನ್ನು ನೋಡ್ಬೋದು. ಇನ್ನು ಇಲ್ಲೊಂದು ತೂಗು ಸೇತುವೆ ಇದೆ. ಸಾಮಾನ್ಯವಾಗಿ ಇಲ್ಲಿ ಬರುವಂತಹ ಪ್ರವಾಸಿಗರು ಈ ತೂಗು ಸೇತುವೆ ಮೇಲೆ ನಿಂತು ಈ ನೀರು ಧುಮ್ಮಿಕ್ಕುವ ಸಂದರ್ಭ, ಅಲ್ಲಿಂದ ಪುಟಿದೇಳುವಂತಹ ಮಂಜಿನ ಹನಿಗಳಿಗೆ ಮುಖವೊಡ್ಡಿ ಅಲ್ಲಿ ಒಂದು ಆಹ್ಲಾದಕರ ಅನುಭವವನ್ನು ಪಡಿತಾರೆ. ಆದರೆ 2018ರಲ್ಲಿ ಇಲ್ಲಿ ಭೂಕುಸಿತ ಆದ ಬಳಿಕ ಇಲ್ಲಿ ಈ ತೂಗು ಸೇತುವೆ ಸಂಪೂರ್ಣ ಡ್ಯಾಮೇಜ್ ಆಗುತ್ತೆ. ಅದಾದ ಬಳಿಕ ಅದನ್ನು ಬಂದ್ ಮಾಡಲಾಗುತ್ತೆ. ಇವಾಗ ಆ ತೂಗು ಸೇತುವೆ ಮೇಲೆ ಹೋಗ್ಲಿಕ್ಕಾಗದೆ ಪ್ರವಾಸಿಗರು ದೂರದಿಂದಲೇ ಈ ಜಲಪಾತವನ್ನು ಆಸ್ವಾದಿಸುವ ಅಥವಾ ಜಲಪಾತದಿಂದ ಸಿಗುವಂಥ ಸೌಂದರ್ಯವನ್ನು ಅನುಭವಿಸುವ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಇನ್ನು ಜಿಲ್ಲೆಯ ಬೇರೆ ಬೇರೆ ಕಡೆ, ಎಲ್ಲ ಕಡೆ, ಅಬ್ಬಿ ಫಾಲ್ಸ್ ಮಾತ್ರ ಅಲ್ಲ, ಜಿಲ್ಲೆಯ ಎಲ್ಲ ಪ್ರವಾಸಿ ಕೇಂದ್ರಗಳು ತುಂಬಿ ತುಳುಕ್ತಾ ಇದೆ. ಇನ್ನೇನು ನಾಳೆಯಿಂದ ಜೂನ್ ಕೂಡ ಆರಂಭ ಆಗುತ್ತೆ, ಈ ಮಳೆಗಾಲ ಕೂಡ ಅಧಿಕೃತವಾಗಿ ಆರಂಭ ಆಗುತ್ತೆ. ಆದರೆ ಈ ಮಳೆಗಾಲದಲ್ಲಿ ಮಳೆಗಾಲ ಅಲ್ಲದೇ ಇದ್ದರೂ ಕೂಡ ಪ್ರವಾಸಿಗರಿಗೆ ಇಂತಹ ಒಂದು ಸುಂದರ ಅನುಭವ ಸಿಕ್ಕಿರೋದು ನಿಜಕ್ಕೂ ಖುಷಿಕರ ವಿಚಾರ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.